ಹಾಯ್ ಫ್ರೆಂಡ್ಸ್, ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. 2026ರ RTE ಸೀಟ್ಗಳ ಒಂದು ಅರ್ಜಿಗಳು ಏಪ್ರಿಲ್ 21ನೇ ತಾರೀಕಿನಿಂದ ಪ್ರಾರಂಭವಾಗಿದೆ. ಈ ಒಂದು ಅರ್ಜಿಯನ್ನು ನಾವು ಆನ್ಲೈನ್ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನಾವು ಯಾವ ರೀತಿಯಾಗಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕಬೇಕು ಮತ್ತು ಅದಕ್ಕೆ ದಾಖಲಾತಿಗಳೇನು ಎಂಬುದನ್ನು ನಾನು ಒಂದು ವಿಡಿಯೋದಲ್ಲಿ ಲೈವ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೋಬೇಕು. ನೆಕ್ಸ್ಟು ಸರ್ಚಲ್ಲಿ ಹೋಗ್ಬಿಟ್ಟು ಸ್ಕೂಲ್ ಎಜುಕೇಷನ್ ಅಂತಂದು ಹೇಳ್ಬಿಟ್ಟು ಟೈಪ್ ಮಾಡಿಬಿಟ್ಟು ಅಲ್ಲಿ ಸರ್ಚನ್ನು ಕೊಡಬೇಕು. ಆಗ ನಮಗೆ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತಂದು ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಬರುತ್ತೆ. ಆ ಒಂದು ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ನಮಗೆ ಬೇರೊಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಸ್ಕ್ರೋಲ್ ಮಾಡ್ಕೊಂತ ಮೇಲೆ ಹೋದಂಗೆ ನೌ ಮೈ ಸ್ಕೂಲ್ ನೈಬರ್ಹುಡ್ ಸ್ಕೂಲ್ ಲಿಸ್ಟ್ ಫಾರ್ ದಿ RTE 2026 ಫೈನಲ್ ಪ್ರಾವಿಷನಲ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಬೇಕು. ಈ ಒಂದರಲ್ಲಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಅಪ್ಲಿಕೇಶನಲ್ಲಿ ನಮ್ಮ ನಿಯರ್ ಇರುವಂತಹ ಸ್ಕೂಲ್ಗಳು ಯಾವ್ಯಾವಿದ್ದಾವೆ RTE ಸೀಟ್ಗಳಿಗೆ ಸಂಬಂಧಪಟ್ಟಂತೆ ಅಂತಂದು ಹೇಳ್ಬಿಟ್ಟು ತಿಳ್ಕೊಳೋದು ಈ ಒಂದು ಸ್ಕ್ರೀನ್. ಇದನ್ನು ನಾವು ಫಸ್ಟು ಫಿಲ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ಕು, ನಾನು ನಿಮಗೆ ಎಕ್ಸಾಂಪಲ್ ಮಾಡ್ತಾ ಇದ್ದೀನಿ. ಇದನ್ನ ಸೆಲೆಕ್ಟ್ ಡಿಸ್ಟಿಕ್ಕಿಗೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಡಿಸ್ಟಿಕ್, ನಾವು ಯಾವ ಡಿಸ್ಟಿಕ್ ಆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಬೇಕು. ನಾನಿಲ್ಲಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ದಾವಣಗೆರೆ ಅಂತ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟು ಸೆಲೆಕ್ಟ್ ಬ್ಲಾಕ್ ಅಂತ ಇದೆ. ಬ್ಲಾಕ್ ಅಂತಂದು ಹೇಳಿದ್ರೆ ಅಲ್ಲಿ ನಾರ್ತ್ ಸೌತ್ ಅಂತ ಇರ್ಬೋದು, ಇಲ್ಲ ಒಂದೇ ಡಿಸ್ಟಿಕ್ ಹೆಸರು ಇರ್ಬೋದು. ಇಲ್ಲಿ ದಾವಣಗೆರೆ ನಾರ್ತ್ ಇದೆ, ದಾವಣಗೆರೆ ಸೌತ್ ಇದೆ. ನಾನು ಎಕ್ಸಾಂಪಲ್ಲು ಸೌತನ್ನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು ಸೆಲೆಕ್ಟ್ ಯೂನಿಟ್ ಅಂತ ಐತೆ, ಅಂದರೆ ರೆವಿನ್ಯೂ ವಿಲೇಜಸ್ ಸಂಬಂಧಪಟ್ಟದ್ದ, ಏನು ಅರ್ಬನ್ ನಗರಗಳಿಗೆ ಸಂಬಂಧಪಟ್ಟಿದ್ದೀರಾ, ಏನು ಕಾರ್ಪೊರೇಷನ್ ವಾರ್ಡಿಗೆ ಸಂಬಂಧಪಟ್ಟಿದ್ದೀರಾ ಅಂತಂದೇಳಿ. ಇದರಲ್ಲಿ ನಾನು ಕಾರ್ಪೊರೇಷನ್ ವಾರ್ಡ್ ಅಂತಂದು ಹೇಳ್ಬಿಟ್ಟು ಹಾಕಿ, ನೆಕ್ಸ್ಟು ರೆವಿನ್ಯೂ ವಿಲೇಜ್ ಆರ್ ವಾರ್ಡ್ ಅಂತಂದೈತಿ, ಯಾವ ವಾರ್ಡಿಗೆ ಸಂಬಂಧಪಟ್ಟವರು ಅಂತಂದೇಳಿ ಹಾಕ್ಬೇಕು. ನಾನು ಎಕ್ಸಾಂಪಲ್ ಇಲ್ಲಿ 43 ವಾರ್ಡ್ ಅಂತಂದೇಳಿ ಹಾಕಿದ್ದೀನಿ. ಈ ಒಂದು ಫಾರಮ್ ಫಿಲ್ ಆದ ತಕ್ಷಣ ನಮ್ಮ ಕೆಳಗಡೆ ಸ್ಕ್ರೀನ್ ಮೇಲೆ ಒಟ್ಟು ಟೋಟಲ್ ಆಗಿರುವಂಥ ನಮ್ಮ ಅಂದರೆ 3 ಕಿಲೋಮೀಟರ್ ಹತ್ತಿರದಲ್ಲಿರುವಂತಹ RTE ಸೀಟ್ಗಳಿರುವಂಥ ಒಂದು ಸ್ಕೂಲ್ಗಳು ಈ ಒಂದು ಸ್ಕ್ರೀನ್ ಮೇಲೆ ಓಪನ್ ಆಗುತ್ತೆ. ಅದರಲ್ಲಿ ನಮಗೆ ಯಾವ ಸ್ಕೂಲ್ ಬೇಕಂತಂದೇಳಿ ಒಟ್ಟು ಟೋಟಲಾಗಿ 3 ಸ್ಕೂಲ್ಗಳನ್ನು ನಾವು ಚಾಯ್ಸ್ ಮಾಡ್ಕೋಬೋದು. ಅದರಲ್ಲಿ ಯಾವುದಾದ್ರೂ ಒಂದು ಇಲ್ಲ 3 ಸ್ಕೂಲನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟು ನಾವು ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಈ ಅಪ್ಲಿಕೇಶನ್ ಹೆಂಗೆ ಅಪ್ಲೈ ಮಾಡಬೇಕಂತಂದಿದ್ರೆ ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ RTE 2026 ಅಡ್ಮಿಷನ್ ಪ್ರೋಸೆಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಚಾರ್ಟ್ ಓಪನ್ ಆಗುತ್ತೆ. ಅದರಲ್ಲಿ ಡಸ್ ಚೈಲ್ಡ್ ಹ್ಯಾವ್ ಆ್ಯನ್ ಆಧಾರ್ ID, ನಿಮ್ಮ ಮಗುವಿಂದ ಏನಾದರೂ ಆಧಾರ್ ಕಾರ್ಡ್ ಇದ್ದರೆ ಅಲ್ಲಿ ನಾವು ಎಸ್ ಅಂತ ಕೊಡಬೇಕು. ಒಂದು ವೇಳೆ ಮಗುವಿನ ಆಧಾರ್ ಕಾರ್ಡ್ ಇಲ್ಲ ಅಂತಂದೇಳಿದರೆ ಅವರಿಗೆ ಅಕ್ನಾಲಜ್ಮೆಂಟ್ ಕಾಪಿ ಕೊಟ್ಟಿದ್ದಾರೆ ಅಂತಂದೇಳಿದರೆ ಅಲ್ಲಿ ನೋ ಅನ್ನು ಕೊಡಬೇಕು. ನಾನಿಲ್ಲಿ ಆಲ್ರೆಡಿ ಈಗ ಆಧಾರ್ ಕಾರ್ಡ್ ಇದೆ, ಅದರಿಂದ ನಾನು ಎಸ್ ಅಂತಂದೇಳಿ ಕೊಡ್ತೀನಿ. ನೆಕ್ಸ್ಟ್ ಎಕ್ಸಿಟ್ ಕೊಟ್ಟ ತಕ್ಷಣ ಏನಾಗುತ್ತೆ, ಸ್ಕ್ರೀನ್ ಮೇಲೆ ಮತ್ತೊಂದು ಫಾರ್ಮ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಮೊದಲನೇದಾಗಿ ಆಧಾರ್ ಕಾರ್ಡನ್ನು ನಾವು ಏನು ಮಾಡಬೇಕು, ಫಿಲ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರನ್ನು ಒಟ್ಟು 12 ಇರುವಂಥ ನಂಬರ್ಗಳನ್ನು ಇದ್ರ ಮೇಲೆ ಸ್ಕ್ರೀನ್ ಮೇಲೆ ಫಿಲ್ ಮಾಡಬೇಕು. ಅದಾದಮೇಲೆ ಈ ಥರ ಆಧಾರ್ ಕಾರ್ಡ್ ನಂಬರನ್ನು ನಾವು ಫಸ್ಟು ಫಿಲ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಓಕೆ ಕೊಡಬೇಕು. ಇದಾದಮೇಲೆ ದೃಢೀಕರಣ ವಿಧಾನವನ್ನು ಆಯ್ಕೆ ಮಾಡಿ ಅಂತ ಐತಿ. ಅಲ್ಲಿ ನಾವು ಯಾವ ರೀತಿಯಾಗಿ ಅಂದರೆ OTP ಮೂಲಕ ಆಯ್ಕೆ ಮಾಡ್ತೀವಿ. ನೆಕ್ಸ್ಟ್ ತಕ್ಷಣ OTP ಅದು ಜನ್ರೇಟ್ ಆಗುತ್ತೆ. OTP ಜನ್ರೇಟ್ ಆದ ತಕ್ಷಣ OTPಯನ್ನು ನಾವು ಫೋನಿಗೆ SMS ಮೂಲಕ ಕಳಿಸಲಾಗುತ್ತೆ OTP. ನೆಕ್ಸ್ಟ್ ಆ OTPಯನ್ನು ನಾವು ಈ ಒಂದು ಸ್ಕ್ರೀನ್ ಮೇಲೆ OTPಯನ್ನು ಹಾಕಬೇಕು. ಓಕೆನಾ? ಓಕೆ, OTP ಹಾಕಿದ ತಕ್ಷಣ ಈ ಥರ ಒಂದು ಫಾರ್ಮೆಟ್ ಓಪನ್ ಆಗುತ್ತೆ. ಇಲ್ಲಿ ಮಗುವಿನ ಒಂದು ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಆಧಾರ್ ಕಾರ್ಡಲ್ಲಿರುವಂಥ ಡೀಟೇಲ್ಸನ್ನು ಆಟೋಮೆಟಿಕ್ಕಾಗಿ ತಗೊಂಡಿರ್ತದೆ. ಮತ್ತೆ ಏನಾದರೂ ನಾವು ಬಿಟ್ಟಿದ್ರೆ ಅದನ್ನು ನಾವು ಫಿಲ್ ಮಾಡಬೇಕು. ನೆಕ್ಸ್ಟ್ ಪೇರೆಂಟ್ ಆರ್ ಗಾರ್ಡಿಯನ್ ಆಧಾರ್ ನಂಬರನ್ನು ನಾವು ಫಿಲ್ ಮಾಡಬೇಕು. ನೆಕ್ಸ್ಟ್ ಆ ಒಂದು ಪೇರೆಂಟ್ಸ್ನ ಒಂದು ಡೀಟೇಲ್ ಅಲ್ಲಿ ಬ್ಲಿಂಕ್ ಆಗುತ್ತೆ, ಅಂದರೆ ಆಧಾರ್ ಕಾರ್ಡಲ್ಲಿರುವಂಥ ಒಂದು ಡೀಟೇಲ್ ಬ್ಲಿಂಕ್ ಆಗುತ್ತೆ. ಮತ್ತೇನಾದರೂ ಬೇಕಾದರೆ ನಾವು ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಇದಾದ ನಂತರ ರಿಸರ್ವೇಷನ್ ಕ್ಲೈಮ್ಡ್ ಅಂಡರ್ ಅಂತ ಬರುತ್ತೆ, ಅಲ್ಲಿ ನಾವು ಆಧಾರ್ಸನ್ನು ಕೊಡಬೇಕು. ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಒಂದು RD ನಂಬರನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತದೆ, ಪಾಪದ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು. ಇದಾದಮೇಲೆ ನಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇದರಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ಮಾಡಬೇಕಾಗುತ್ತೆ. ಮಗುವಿನ ಒಂದು ಡೀಟೇಲ್ಸ್ ಕರೆಕ್ಟ್ ಆಗಿದೆ, ಏನಾದರೂ ಕರೆಕ್ಷನ್ ಮಾಡಬೇಕೆಂಬುದನ್ನು ಇವಾಗಲೇ ನೋಡ್ಕೊಂಡ್ಬಿಟ್ಟು ಅದನ್ನು ನಾವೇನು ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ಮೇಲೆ ಅದರ ಒಂದು ಫಾರ್ಮೆಟ್ ನಮಗೆ ಬರುತ್ತೆ. ಅದನ್ನು ಪ್ರಿಂಟ್ ತೆಗೆದುಕೊಂಡ್ಬಿಟ್ಟು ನೆಕ್ಸ್ಟ್ ಮೊದಲನೇ ಸುತ್ತು ಮತ್ತು ಎರಡನೇ ಸುತ್ತಿನಲ್ಲಿ ಮಗು ಆಯ್ಕೆಯಾಗಿದೆ ಎಂಬುದನ್ನು ನಾವು ಚೆಕ್ ಮಾಡಬೇಕಾಗುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.